ಕ್ಯಾಪ್ಸಿಕಮ್ ಬಳಸಿ ಒಂದು ಹೊಸ ರೆಸಿಪಿ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ಖಂಡಿತ ಮೊದಲು ಯಾವತ್ತೂ ಮಾಡೂ ಇರಲ್ಲ, ತಿಂದೂ ಇರಲ್ಲ. ನಾನಿಲ್ಲಿ ಮೊದಲಿಗೆ ಒಂದು 4 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಸ್ವಲ್ಪ ಹಸಿ ಟೆಂಗು ಮತ್ತು 1-2 ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ, ಮತ್ತು 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ ತೊಗೊಂಡಿದ್ದೀನಿ. ಇವಾಗ ಮೊದಲಿಗೆ ಕಡಾಯಿನಲ್ಲಿ ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಸೇರಿಸ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಚಮಚ ಜೀರಿಗೆ ಮತ್ತು 1 ಚಮಚ ಆಗುವಷ್ಟು ನಾನಿಲ್ಲಿ ಕಡಲೆಬೇಳೆ ಹಾಕೊತಿದ್ದೀನಿ, ಮತ್ತು 1 ಚಮಚ ಆಗುವಷ್ಟು ಇಲ್ಲಿ ಉದ್ದಿನಬೇಳೆ ಸೇರಿಸ್ತಿದ್ದೀನಿ. ಓಕೆ ನೋಡಿ, ಇವಾಗ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಸೇರಿಸ್ತಿದ್ದೀನಿ. ನೀವು ಇಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಮಕ್ಕಳಾರ, ಹೀಗಾಗಿ ನಾನಿಲ್ಲಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿನಿ. ಮತ್ತು ಇದರಲ್ಲಿ ಇವಾಗ ಈರುಳ್ಳಿ ಸೇರಿಸ್ತಿದ್ದೀನಿ. ಸುಮಾರು 1 ಈರುಳ್ಳಿನ ನಾನು ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಇವಾಗ ಎಲ್ಲ ಸೇರಿಸಿ ನಾನು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡುವಂತಹ ಸ್ಪೆಷಲ್ ರೆಸಿಪಿ ಇದು. ಅನ್ನ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ಮತ್ತೆ ಒಂದು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊತಿದ್ದೀನಿ. ಸುಮಾರು ಒಂದು 4 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನಾನಿಲ್ಲಿ ಬೀಜನ ಹಾಕ್ಕೋಬಾರ್ದು, ಜಸ್ಟ್ ಬೀಜ ತೊಗೊಂಡು ಇದೇ ರೀತಿ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ನಾನಿಲ್ಲಿ ಒಂದು 2-3 ಚಮಚ ಹಸಿ ಟೆಂಗ್ ಹಾಕ್ಕೊಂಡಿನಿ. ಇತ್ತಂದರೆ ಮಿಸ್ ಮಾಡದೆ ಹಾಕ್ಕೊಳ್ಳಿ. ಇವಾಗ ಎಲ್ಲ ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಹೈ ಫ್ಲೇಮ್ದಲ್ಲಿ ಇದನ್ನು ನಾನು ಹುರಿದು ತೊಗೊತಿದ್ದೀನಿ. ಓಕೆ ನೋಡಿ, ಒಂದು 3-4 ನಿಮಿಷ ನಾನು ಹುರ್ಕೊಂಡಿನಿ. ಇವಾಗ ನೋಡ್ತಿರ್ಬೋದು ಹಸಿ ವಾಸನೆ ಹೋಗಿದೆ ಇವಾಗ ಕ್ಯಾಪ್ಸಿಕಮ್ದು. ಇಷ್ಟಾದರೆ ಸಾಕಾಗುತ್ತೆ, ಪೂರ್ತಿಯಾಗಿ ಸಾಫ್ಟಾಗಿ ಮಾಡ್ಕೋಬಾರ್ದು. ಇವಾಗ ಸೈಡ್ನಲ್ಲಿ ಇದನ್ನು ನಾನು ಪ್ಲೇಟ್ನಲ್ಲಿ ಎತ್ತಿಡ್ತಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹಾಗೇ ರುಬ್ಕೋಬೇಕಾಗುತ್ತೆ. ನೀರು ಹಾಕೋಬಾರ್ದು, ಹಾಗೇ ರುಬ್ಕೊಳ್ಳಿ. ಇವಾಗ ಇದಕ್ಕೆ ಒಗ್ಗರಣೆ ಕೊಡೋದಕ್ಕೆ ನಾನಿಲ್ಲಿ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಸಾಸಿವೆ. ಓಕೆ, ಸಾಸಿವೆ ಒಂದು ಸ್ವಲ್ಪನೇ ಸಿಡಿಬೇಕಿದು. ಓಕೆ ನೋಡಿ, ಸಾಸಿವೆ ಸಿಡಿತಾ ಇದ್ದಾಗೆ ಇದರಲ್ಲಿ 1 ಚಮಚ ನಾನಿಲ್ಲಿ ಉದ್ದಿನಬೇಳೆ ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಉದ್ದಿನಬೇಳೆ ಕೂಡ ಒಂದು ಸ್ವಲ್ಪನೇ ನಾನಿಲ್ಲಿ ಕೆಂಪಾಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ. ಉದ್ದಿನಬೇಳೆ ಕೆಂಪಾದಮೇಲೆ ನಾನಿಲ್ಲಿ ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಬಂದ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಸೇರಿಸಿದರೆ ಸಾಕು, ನಮ್ಮ ರುಚಿಯಾಗಿರುವಂತಹ ಹೆಲ್ದಿ ಕ್ಯಾಪ್ಸಿಕಮ್ ಚಟ್ನಿ ತಯಾರಾಗುತ್ತೆ. ನಾನು ನೀರು ಹಾಕ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಬಿ ಇಟ್ಕೊಂಡಿನಿ ಸೈಡ್ನಲ್ಲಿ. ಇವಾಗ ಇದರಲ್ಲಿ ಸೇರಿಸಿದರೆ ಸಾಕು. ನಾನಿಲ್ಲಿ ಮಿಕ್ಸಿಯಲ್ಲಿ ಹಾಕುವಾಗ ಕ್ಯಾಮ್ರಾ ಆಫ್ ಇತ್ತು, ಗೊತ್ತೇ ಆಗಿಲ್ಲ ನನಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.